ನಂದೊಂದು ಕ್ವೆಶನ್, ಸ್ಟೋರ್ ಸ್ಟಾರ್ಟ್ ಆದಮೇಲೆ ನೀವು ಸೀರೆ ಸಂತೆ ಮಾಡಲ್ವಾ? ಈ ಸೀರೆ ಸಂತೆಗೆ ಬರಬೇಕು ಅಂತ ನನ್ನ ತಂಗಿ ತುಂಬ ಇಷ್ಟ ಅವಳಿಗೆ. ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ಎಕ್ಸಾಮ್ ಎಲ್ಲ ಮುಗ್ದಿದ ತಕ್ಷಣವೇ ನೀನು ಖಂಡಿತ ಬರಬೇಕು ಕಣೆ, ಅವಳು ಇನ್ಸ್ಟಾಗ್ರಾಮಲ್ಲಿ ನೋಡಿ ಎಷ್ಟು ಖುಷಿ ಪಟ್ಬಿಟ್ಟಿದ್ದಾಳೆ ಅಂದರೆ ಅದೇನ ಆಗೋಗಲಿ ಹೋಗಲೇಬೇಕು ಕಣೆಮ್ಮ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ನನಗೂ ಹೇಳಿದ್ಲು. ಆದರೆ ನಾವಿಲ್ಲಿಗೆ ಬಂದಮೇಲೆ ನಮಗೆ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ, ತುಂಬ ಕಲೆಕ್ಷನ್ಸ್ ಇದೆ. ನಮ್ಮ ರೇಂಜ್ಗೆ ಯಾವ ಬಜೆಟಲ್ಲಿ ತೊಗೊಬೇಕು ಆ ರೇಂಜ್ಗೆ ನಮ್ಗೆ ಇಷ್ಟ ಆಗುವಂತಹ ಕಲರು ಹುಡುಕಿ ತೊಗೊಳ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಸೀರೆ ಸಂತೆಗೆ ಬರಬೇಕಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಮಗನಿಗೆ ಎಕ್ಸಾಮ್ಸ್ ಇತ್ತು, ಸೊ ಮದುವೆ ಬರೋಕ್ಕಾಗಲಿಲ್ಲ ಅಂತ, ಸೊ ವೆಯ್ಟಿಂಗ್ ಮಾಡ್ತಿದ್ದೆ. ಸೊ ಫೈನಲಿ ಬಂದೆ. ಈವನ್ ಇಲ್ಲಿ ಒಂದು ಗೇಮ್ ಆಡಿ ಒಂದು ಸ್ಯಾರಿ ಕೂಡ ವಿನ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ನೋಡ್ತಿದ್ದೀರಲ್ವಾ, ಅದಕ್ಕಿಂತ ಇಲ್ಲೇ ಬಂದು ಖುದ್ದು ನೀವು ನೋಡಿದಾಗ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಎಲ್ಲ ಥರ ಸೀರೆನೂ ಇದೆ, ಬಜೆಟ್ ವೈಸು ಚೆನ್ನಾಗಿದೆ, ತುಂಬ ಕಲೆಕ್ಷನ್ಸು ಇದೆ. ಸೊ ಇದು ಸಂತೆಯಲ್ಲಿ ಕೇಳಿದ್ರೆ ಯಾರೋ ಒಬ್ಬರು ಕ್ವೆಶನ್ನು, ಪ್ರಾಫಿಟಲ್ಲಿ ಏನು ಮಾಡ್ತೀರಾ ಅಂತ. ಅವರು ಸ್ಟೋರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಮ್ಯಾಮ್ ಹೇಳಿದ್ದಾರೆ. ನಂದೊಂದು ಕ್ವೆಶನ್ನು, ಸ್ಟೋರ್ ಸ್ಟಾರ್ಟ್ ಆದಮೇಲೆ ನೀವು ಸೀರೆ ಸಂತೆ ಮಾಡಲ್ವಾ ಅಂತ, ಸ್ಟೋರ್ಗೆ ಬರಬೇಕಾಗತ್ತಾ ಅಂತ ಅದೊಂದು. ಏಕೆಂದರೆ ಈ ಸ್ಟೋರಲ್ಲಿ ನಿಮ್ಮ ಬ್ರ್ಯಾಂಡೆಡ್ ಮಾತ್ರ ಇರುತ್ತಾ, ಎಲ್ಲ ಕಲೆಕ್ಷನ್ಸು ಇರುತ್ತಾ, ಅದೊಂದು ಇದೆ. ಸೊ ಇದಕ್ಕೂ ಆನ್ಸರ್ಸ್ ಮಾಡಿ ಮ್ಯಾಮ್ ಪ್ಲೀಸ್.